ರಾಜ್ಯದ ಗಡಿಭಾಗದ ರಸ್ತೆ ಡಾಂಬರೀಕರಣ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಸ್ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ. ಹಾಳಾದ ರಸ್ತೆಯಲ್ಲಿ ಭತ್ತದ ಪೈರು ನಾಟಿ ಮಾಡಿ ಪ್ರತಿಭಟನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗೌನಿಪಲ್ಲಿ, ಕೋಡಿಪಲ್ಲಿ, ಬೈರಗಾನಪಲ್ಲಿ ಸಂಪೂರ್ಣ ಬಂದ್. ಟಿಪ್ಪರ್ ಲಾರಿಗಳು ಓವರ್ಲೋಡ್ ಹಾಕಿಕೊಂಡು ಸಂಚಾರ ಹಿನ್ನೆಲೆ. ಸಂಪೂರ್ಣ ಹಾಳಾಗಿದ್ದ ಆಂಧ್ರ ಕರ್ನಾಟಕ ಗಡಿ ಭಾಗದ ರಸ್ತೆಗಳು. ರಸ್ತೆಗೆ ಡಾಂಬರೀಕರಣ, ಪದವಿ ಕಾಲೇಜು ಸ್ಥಾಪನೆ ಸೇರಿ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬಂದ್ಗೆ ಕರೆ. ಗೌನಿಪಲ್ಲಿ ಅಭಿವೃದ್ಧಿ ಬಳಗದಿಂದ ಕರೆ ನೀಡಿದ್ದ ಬಂದ್. ಎಡಬ್ಲ್ಯೂ ಮಂಜುನಾಥ್ ಮತ್ತು ಡಿವೈಎಸ್ಪಿ ನಂದಕುಮಾರ್ ಡಿಸಿ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿದರು. ಎಡಬ್ಲ್ಯೂ ಮಂಜುನಾಥ್ ನೀಡಿದ ಭರವಸೆಯಿಂದ ಬಂದ್ ತಕ್ಷಣಕ್ಕೆ ಹಿಂಪಡೆದ ಪ್ರತಿಭಟನಾಕಾರರು. ಗೌನಪಲ್ಲಿ ಅಭಿವೃದ್ಧಿ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿದ್ದ ಬಂದ್ ಯಶಸ್ವಿ ಕೊನೆಗೊಂಡಿತು. ಸುಮಾರು 2 ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏನಕ್ಕೋಸ್ಕರ ಅಂತಂದರೆ, ಈ ಒಂದು ರಸ್ತೆ ಬರೀ 20 ಟನ್ ತೂಕದ ವಾಹನಗಳು ಮಾತ್ರ ಅವಕಾಶ ಇರ್ತದೆ. ಈ ರಸ್ತೆ ನಿರ್ಮಾಣ, ಈ ರಸ್ತೆಯಲ್ಲಿ ಸಿಮೆಂಟ್ ಹಾಕ್ಕೊಂಡು ದೊಡ್ಡ ದೊಡ್ಡ ಕಂಟೈನರ್ಗಳು 50 ರಿಂದ 60, 70 ಟನ್ಗಳ ತೂಕ ಹಾಕ್ಕೊಂಡು ಓಡಾಡೋ ವಾಹನಗಳಿಂದ ನಮ್ಮ ರಸ್ತೆ ಸುಮಾರು 2.5 ವರ್ಷದಿಂದ ಹದಗೆಟ್ಬಿಟ್ಟಿದೆ, ಬಾವಿಗಳಾಗ್ಬಿಟ್ಟಿದ್ದಾವೆ. ಇದೀಗ ತಾನೇ ಬರುವಾಗ ಒಂದು 5 ನಿಮಿಷದಲ್ಲೇ ಒಂದು ಆಕ್ಸಿಡೆಂಟ್ ನಡೆದಿದೆ, ಒಂದು ಕಾಲು ಮುಗಿದೋಗಿದೆ ರೈತರಿಗೆ ಬೈರ್ಗಂಪಲ್ಲಿ ಹತ್ರ. ಈ ಥರ ಡೈಲಿ ಒಂದೊಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಈ ರಸ್ತೆ ಅಭಿವೃದ್ಧಿ ಮಾಡಬೇಕು. ದಯವಿಟ್ಟು ಇದನ್ನು ಜನಪ್ರತಿನಿಧಿಗಳು ತಟ್ಟುವ ಹಾಗೆ ಅವ್ರಿಗೆ ಒಂದು ತಿಳಿಸೋಕ್ಕಾಗಿ ನಮ್ಮ ಈ ಒಂದು ಬಂದ್ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ನಾವು 2 ಸಾರಿ ನಾವು ಎಲ್ಲ ವಾಹನಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ವಿ. ಎಲ್ಲ ಇಲಾಖೆಯನ್ನು, ಸಂಬಂಧಪಟ್ಟ ಇಲಾಖೆಗಳನ್ನ ಎಲ್ಲವನ್ನು ಕರೆಸಿ, ಪ್ರಾದೇಶಿಕ ಸಾರಿಗೆ ವ್ಯವಸ್ಥಾಪಕರನ್ನು ಕರೆಸಿದ್ವಿ. ನಮ್ಮ ಪೊಲೀಸ್ ಇಲಾಖೆನೂ ಇತ್ತು. ಎಲ್ಲ ಇಲಾಖೆಗಳು ಸೇರಿ ನಮ್ಮ ಸಹಕಾರ ಕೊಟ್ಟು ಅವತ್ತು ಎಲ್ಲ ಬಂದ್ ಆಚರಣೆ ಮಾಡಿ ರಸ್ತೆ ಪ್ರತಿಭಟನೆ ಮಾಡಿ ಎಲ್ಲ ಲಾರಿಗಳನ್ನ ನಿಲ್ಲಿಸಿದ್ವಿ. ಆದ್ರೂ 2 ದಿವಸ ನಿಲ್ಲಿಸಿದ್ರು. ಮಾರನೇ ದಿವಸ ಮತ್ತೆ ನಿರಂತರವಾಗಿ ಸಾಗಾಣಿಕೆ ಶುರುವಾಯಿತು. ನಾವು ದಿನ ಬಂದ್ ಮಾಡೋಕ್ಕಾಗಲ್ಲ, ರಸ್ತೆಗೋಸ್ಕರ ದಿನ ಬಂದ್ ಮಾಡಿದ್ರೆ ಏನಪ್ಪ ಇವ್ರು ಹುಚ್ಚರ ಅಂದ್ಕೊಂತಾರೆ. ವ್ಯಾಪಾರ ಮಾಡೋರು, ಶಾಲಾ ಕಾಲೇಜುಗಳು ಮಕ್ಕಳು ಇವರೆಲ್ಲ ಬಂದ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ರೈತರು ಎಲ್ಲರೂ ಸೇರಿ ಈ ಒಂದು ದಿವಸ ನಾವು ಬಂದ್ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯ ಧ್ಯೇಯ ಏನು ಅಂತಂದರೆ, ರಸ್ತೆ ಅಭಿವೃದ್ಧಿ ಆಗಬೇಕು, ಸಂಬಂಧಪಟ್ಟ ಪ್ರತಿನಿಧಿಗಳಿಗೆ ತಲುಪಿಸಬೇಕು, ಸಂಬಂಧಪಟ್ಟ ಇಲಾಖೆಗೆ ಸೇರಬೇಕು. ಮೊದಲನೇ ಆದ್ಯತೆ ನಮ್ಮ ರಸ್ತೆ. 2ನೇ ಆದ್ಯತೆ ಏನಪ್ಪ ಅಂತಂದರೆ ಸರ್ಕಾರಿ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆ ದೊಡ್ಡದಾಗಿದೆ, ಆದ್ರೂ ವೈದ್ಯರಿಲ್ಲ. 24 ಗಂಟೆ ಒಂದು ವೈದ್ಯರ ಸೌಲಭ್ಯ ಇಲ್ಲ ನಮಗೆ. 24 ಗಂಟೆ ವೈದ್ಯರ ಸೌಲಭ್ಯ ಬೇಕೇ ಬೇಕು ನಮಗೆ. ನಮ್ಮ ಈ ಸರ್ಕಾರಿ ಆಸ್ಪತ್ರೆಗೆ 4 ಜನ ಡಾಕ್ಟರ್ ಬೇಕಾಗುತ್ತದೆ, ಸ್ಟಾಫ್ ಇರೋದು. ಮತ್ತು ನರ್ಸುಗಳು, ಲ್ಯಾಬ್ ಟೆಕ್ನಿಷಿಯನ್ಸು, ಗೈನಕಾಲಜಿಸ್ಟು ಇವೆಲ್ಲ ಇದ್ದಾವೆ, ಖಾಲಿ ಹುದ್ದೆಗಳಿದ್ದಾವೆ, ಭರ್ತಿ ಆಗಿಲ್ಲ. ನಮ್ಮ ಗೋಳು ಯಾರಿಗೆ ಹೇಳ್ಕೊಳ್ಳೋಣ, ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ? ಈ ರೀತಿ 3ನೇ ಆದ್ಯತೆ ಏನು ಅಂತಂದರೆ, ಇಲ್ಲಿಂದ ಸುಮಾರು 500-600 ಜನ ಹೆಣ್ಣು ಮಕ್ಕಳು ಪ್ರಥಮ ದರ್ಜೆ ಕಾಲೇಜಿಗೆ ಡಿಗ್ರಿ ಓದಲಿಕ್ಕೆ ಎಲ್ಲ ಡೈಲಿ ಟ್ರಾವೆಲ್ ಮಾಡ್ತಾರೆ. ಆಲ್ರೆಡಿ 3 ವರ್ಷದಿಂದನೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಶಂಕುಸ್ಥಾಪನೆ ಮಾಡಿರ್ತಾರೆ. ನಕ್ಕಲಗಡ್ಡೆ ಹತ್ರ ಡಿಗ್ರಿ ಕಾಲೇಜ್ಗೋಸ್ಕರ ಸ್ಥಳ ಮೀಸಲಿಟ್ಟು ಅಲ್ಲಿ ಗುದ್ಲಿ ಪೂಜೆ ಮಾಡಿರ್ತಾರೆ. ತದನಂತರ ನಮ್ಮ ಈ ಒಂದು ಪ್ರಾಂತ್ಯಕ್ಕೆ ತಂದೆ ತಾಯಿ ಇಲ್ದಂಗೆ ಆಗಿದೆ ನಮಗೆ. ನಮ್ಮ ಗೋಳು ಯಾರಿಗೆ ಹೇಳ್ಕೊಳ್ಳೋಣ? ನಾವು ಹೇಳಿದ್ವಿ ಪ್ರತಿನಿಧಿಗಳಿಗೆ, ನಿಮಗೆ ತೊಂದರೆ ಅದರಲ್ಲಿ ನಿಮ್ಮ ಜೊತೆ ನಾವಿದ್ದೀವಿ, ದಂಡಿ ಮಾಡೋಣ. ಇಲ್ಲಿ ನಾವು ದಂಡಿ ಮಾಡ್ತಾ ಇದ್ದೀವಿ, ನೀವು ಮೇಲೆ ಹೋಗಿ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಫೈಟ್ ಮಾಡಿ, ನಾವು ನಿಮ್ಮ ಜೊತೆಲಿ ಇದ್ದೀವಿ, ನಾವು ಬರ್ತೀವಿ ದಂಡಿಗೆ. ಸಮಸ್ತ ನಮ್ಮ ಈ ಒಂದು ಪ್ರಾದೇಶಿಕವಾಗಿ ಈ ಕಡೆ ಎಲ್ಲ ಈ ಪ್ರಾಂತ್ಯದಿಂದ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಬರ್ತೀವಿ, ರೈತರೆಲ್ಲ ದಂಡಿ ಮಾಡ್ತೀವಿ. ನಾವೇನು ಪುಕ್ಷಾಟ ಏನು ಕೇಳ್ತಾ ಇಲ್ಲ ಸರ್ಕಾರವನ್ನು, ನಾವು ಕೇಳ್ತಾ ಇರೋದು ನಮ್ಮ ರೈಟ್ಸು. ನಮ್ಮ ರಸ್ತೆ ಬೇಕು, ಆಸ್ಪತ್ರೆ ಬೇಕು, ಕಾಲೇಜ್ ಬೇಕು, ಇದಷ್ಟೇ ಕೇಳ್ತಾ ಇದ್ದೀವಿ ನಾವು. ಬೇರೆ